ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಜಲ್ ಚಾನಲ್. ಇವತ್ತು ನೋಡಿ ವಾಕಿಂಗ್ ಹೋದಾಗ ಎಲ್ಲ ಬೆಕ್ಕಿನ ಮರಿಗಳಿಗೆ ಊಟ ಹಾಕಿದ್ದೆ, ಎಲ್ಲ ತಿಂತಾ ಇದ್ದಾವೆ. ಅದೊಂದೇ ಹೆದರ್ಕೊಂಡು ದೂರ ಕೂತ್ಕೊಂಡಿದೆ. ನೋಡಿ ಎಷ್ಟು ಮುದ್ದಾಗಿದೆ, ಕ್ಯೂಟಾಗಿದೆ ಅಲ್ವಾ. ಹಾಕಿಸ್ತಾ ಇದೆ ನೋಡಿ. ಮೂರು ತಿಂತಾ ಇದ್ದಾವೆ. ಅವರಮ್ಮ ಇರಲಿಲ್ಲ, ಎಲ್ಲ ಹೋಗಿತ್ತು. ಪಾಪ ಅವು ಏನೋ ಇಲಿ ಅದು ಹಿಡ್ಕೊಂಡು ತಿಂದು ಬದುಕ್ತಾ ಇರ್ತವೆ. ಎಲ್ಲ ಹೋಗಿರುತ್ತೆ ಅದು. ನೋಡಿ ಕಾರ್ ಕೆಳಗೆ ಇರುತ್ತೆ. ಹೋದ ಸಲ ಬೇರೆ ಕಡೆ ಕಾರ್ ಕೆಳಗಿದ್ವು, ಅವಾಗೆಲ್ಲ ಕಾರಿನ ಜೊತೆ ಹೊರಟೋಗ್ತಾ ಇದ್ವು. ಅದು ಈ ಸಲ ನೋಡಿ ಅದು ಕಾರ್ ಕವರ್ ಹಾಕಿದ್ದು ನೋಡಿ, ಇದ್ರ ಕೆಳಗೆ ತನ್ನ ಮರಿನ ಬಿಟ್ಟಿದೆ. ಈ ಕಾರ್ ಯಾವಾಗಲೂ ತೆಗೆಯಲ್ಲ ಅಂತ ಅದಕ್ಕೇನೋ ಗೊತ್ತಾಗಿದೆನೋ ಏನೋ, ಅಲ್ಲಿ ಬಿಟ್ಟಿದೆ. ನೋಡಿ ಎಷ್ಟು ಕ್ಯೂಟಾಗಿ ತಿಂತಾ ಇದ್ದಾವೆ. ಪಾಪ ಯಾರು ತೊಗೊಂಡು ಹೋಗ್ತಾ ಇಲ್ಲ. ಈ ಮರಿನ ಯಾರಾದರೂ ಸಾಕಿದರೆ ಕೊಡ್ಬೋದು, ಯಾರು ತೊಗೊಂಡಿಲ್ಲ ಈ ಮರಿನ. ಯಾರೋ ಅದ್ರಲ್ಲಿ ತಂದು ಹಾಲು ಹಾಕ್ತಾರೆ, ದಿನಾಲು ಕುಡಿತವೆ, ಹಾಲು ಕುಡಿತವೆ ಇವು. ಅವಾಗವಾಗ ನಾನು ಕೂಡ ಹಾಕ್ತಾ ಇರ್ತೀನಿ. ಹಾಲು, ಮೊಸರು, ಅನ್ನ ಎಲ್ಲ ಕಲಸಿ ಹಾಕಿದ್ರು ಕೂಡ ತಿಂತವೆ. ಇದು ನೋಡಿ ನಮ್ಮ ಹೇಜಲ್ ಎಷ್ಟು ಸೈಲೆಂಟಾಗಿ ಕುತ್ಕೊಂಡಿದೆ. ಅದು ನಿದ್ದೆ ಮೂಡಲ್ಲಿದೆ, ಅದಕ್ಕೆ ಹೀಗೆ ಕುತ್ಕೊಂಡಿದೆ. ಇದಕ್ಕೆ ಊಟ ಒಂದು ಟೈಮಿಗೆ ಹಾಕಿಬಿಟ್ಟೆ ಸಾಕು, ಆರಾಮಾಗಿ ಕುತ್ಕೊಳ್ಳುತ್ತೆ. ಇಲ್ಲ ಮಲಗಿರುತ್ತೆ, ಇಲ್ಲ ಓಡಾಡ್ತಾ ಇರುತ್ತೆ. ಜಾಸ್ತಿ ಮಲಗೋದೇ ಜಾಸ್ತಿ ಇದು. ಚಿಕ್ಕ ಮರಿಗಳಾದರೆ ತುಂಬ ಚೆನ್ನಾಗಿ ಆಟ ಆಡ್ತವೆ ಅವೆಲ್ಲ, ಚಿಕ್ಕ ಮರಿಗಳು. ದೊಡ್ಡವು ಎಲ್ಲ ಸ್ವಲ್ಪ ಸೈಲೆಂಟ್ ಇರ್ತವೆ, ಜಾಸ್ತಿ ಬೆಕ್ಕುಗಳು. ಇದು ನೋಡಿ ಇನ್ನೊಂದು ಸಲ ಹೋಗಿದ್ದಾಗ ವಾಕಿಂಗ್ ಮಾಡೋದು ಅವ್ರ ಅಮ್ಮನ ಇತ್ತು. ಇದು ನೋಡಿ ನಮ್ಮದು ಹೇಜಲ್ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡಿದೆ. ಇದು ಕೆಳಗಡೆ ಕುತ್ಕೊಳ್ಳೋದೇ ಕಡಿಮೆ, ಅಪರೂಪಕ್ಕೆ ಕುತ್ಕೊಂಡ್ರೆ ಮ್ಯಾಟ್ ಮೇಲೆ ಕುತ್ಕೊಂಡಿರುತ್ತೆ. ಇಲ್ಲ ಸೋಫಾದ ಮೇಲೂ, ತನ್ನ ಮನೆ ಇದೆಯಲ್ಲ ಅಲ್ಲೋ, ಇಲ್ಲಾಂದರೆ ತನ್ನ ಹಾಸಿಗೆ ಮೇಲೆ ಕುತ್ಕೊಂಡಿರುತ್ತೆ, ಅಲ್ಲಿ ಮಲಗಿರುತ್ತೆ. ಇಲ್ಲಾಂದರೆ ಇಲ್ಲಿ ಬಂದು ಕುತ್ಕೊಳ್ಳುತ್ತೆ ಡೈನಿಂಗ್ ಟೇಬಲ್ ಮೇಲೆ. ನೋಡಿ ಏನೋ ಕೇಳ್ತಾ ಇದೆ, ಊಟ ಬೇಕೇನೋ ಅದಕ್ಕೆ. ನೋಡಿ ಎಷ್ಟು ಶಿಸ್ತಾಗಿ ಕುತ್ಕೊಂಡಿದೆ, ಒಂದು ಡಿಸಿಪ್ಲಿನ್ ಆಗಿ. ಬೆಕ್ಕಿಂದ ಕಲಿಬೇಕು, ಎಷ್ಟು ಚೆನ್ನಾಗಿ ಡಿಸಿಪ್ಲಿನ್ ಆಗಿರ್ತವೆ ಇವು. ನೋಡಿ ಮರಿಗಳು ಅವರಮ್ಮಕ್ಕೆ ಹಾಕಿದ್ದೀನಿ, ಅದು ತಿಂತಾ ಇದ್ದಾವೆ. ನೋಡಿ ಒಂದು ಅಲ್ಲಿ ಕುತ್ಕೊಂಡು ನೋಡ್ತಾ ಇದೆ. 4 ಮರಿಗಳಿದ್ದಾವೆ ಟೋಟಲ್. ಕ್ಯೂಟಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಓಡಾಡ್ತಾ ಇದೆ ಅದು. ನೋಡಿ ಅವು ಮರಿ ತಿನ್ನುತ್ತೆ ಅಂತ ಅದು ಸುಮ್ಮನೆ ಕುತ್ಕೊಳ್ತು. ದೊಡ್ಡ ಬೆಕ್ಕು, ಅದಕ್ಕೂ ಗೊತ್ತು ಮರಿ ತಿನ್ನಲಿ ಪಾಪ ಹೊಟ್ಟೆ ತುಂಬಂತ ಅವು ಸುಮ್ಮನೆ ಕುತ್ಕೊಂಡಿದೆ. ನೋಡಿ ಇವೇ ತಿಂತಾ ಇದ್ದಾವೆ ಮರಿಗಳು. ಅದನ್ನು ಬಂತು ದುಡ್ಡು. ನೋಡಿ ಅದು ಅದರ ತಾಯಿ ಪಾಲದ ಜೊತೆ ಆಟ ಆಡ್ತಾ ಇದೆ ಮರಿ. ತುಂಬ ಕ್ಯೂಟಾಗಿದೆ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮರಿಗಳ ಆಟ ನೋಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದಾವೆ.
ಯಾರೆಲ್ಲ ಬೆಕ್ಕು ಸಾಕ್ತೀರ ಮನೇಲಿ ಪೆಟ್ಸು ಕಮೆಂಟ್ ಮಾಡಿ. ನೋಡಿ ಹೇಗೆ ಓಡಾಡ್ತಾ ಇದ್ದಾವೆ. ಅದ್ರ ತಾಯಿ ಹಿಂದೆ ಬಾಲ ಜೊತೆ ಆಟ ಆಡೋದಿದೆ ಒಂದು, ಹಾಗೆ ಓಡಾಡ್ತಾ ಇದ್ದಾವೆ ನೋಡಿ. ನೋಡಿ ನಮ್ಮ ಹೇಸಲ್ ಹೋಗಿ ಕೂತ್ಕೊಂಡಿದೆ ಮನೆಯಲ್ಲಿ. ನೋಡಿ ಇದು ಊಟಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದೆ. ನಾನು ಬರೋದನ್ನು ನೋಡಿ ಹೇಗೆ ಕೂತ್ಕೊಂಡಿದೆ. ಎಲ್ಲರೂ ನಮ್ಮ ವಿಡಿಯೋ ನೋಡಿ, ನಮ್ಮ ಹೆಸರು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಇದುವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಹೇಸಲ್ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು.